ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರೌಂಡ್ ರಾಬಿನ್ CPU ಶೆಡ್ಯೂಲಿಂಗ್ ಟೆಕ್ನಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ರೌಂಡ್ ರಾಬಿನ್ CPU ಶೆಡ್ಯೂಲಿಂಗ್ ಟೆಕ್ನಿಕ್ ನಮಗೆ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಟೆಕ್ನಿಕ್ ಅಂಡರ್ ಬರುತ್ತೆ, ಸರಿನಾ? ಸೊ CPU ಶೆಡ್ಯೂಲಿಂಗ್ ಟೆಕ್ನಿಕ್ಸ್ ಅಂತ ಅಂದಾಗ ಎರಡು ಮೇಜರ್ ಟೈಪ್ಸ್ ಬರೋದು, ಒಂದು ಪ್ರಿಯಂಪ್ಟಿವ್, ಇನ್ನೊಂದು ನಾನ್ ಪ್ರಿಯಂಪ್ಟಿವ್, ಸರಿನಾ? ಒಂದು ಪ್ರಿಯಂಪ್ಟಿವ್, ಇನ್ನೊಂದು ನಾನ್ ಪ್ರಿಯಂಪ್ಟಿವ್. ಈ ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತಂದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ನಾನು ಬಿಡ್ಬೇಕು, ಆಮೇಲೆ ಮಾತ್ರ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡೋಕ್ಕಾಗೋದು. ಫಾರ್ ಎಕ್ಸಾಂಪಲ್, ಇವಾಗ ಪ್ರೋಸೆಸ್ P1 ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ, ಅದು ಫುಲ್ ಕಂಪ್ಲೀಟ್ ಆಗೋದಕ್ಕೆ 10 ನಿಮಿಷ ಬೇಕು. ಸೊ 10 ನಿಮಿಷನೂ ಕೂಡ ಫುಲ್ ರನ್ ಆಗಬೇಕು, ಆಮೇಲೆ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡ್ತೀನಿ. ಯಾವುದ್ರಲ್ಲಿ? ನಾನ್ ಪ್ರಿಯಂಪ್ಟಿವ್ ಅಲ್ಲಿ. ಅದೇ ಪ್ರಿಯಂಪ್ಟಿವ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾನು ಒಂದೇ ಸ್ಟ್ರೆಚ್ ಅಲ್ಲಿ ರನ್ ಮಾಡಲ್ಲ, ಅಕಾರ್ಡಿಂಗ್ ಟು ದ ಟೈಮ್ ಕ್ವಾಂಟಮ್ ರನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಟೈಮ್ ಕ್ವಾಂಟಮ್ ಎಷ್ಟು ಕೊಟ್ಟಿರೋದು? 4 ಅಂತಂದ್ರೆ 10 ನಿಮಿಷದ ಕೆಲಸ ಬಾಕಿ ಇದ್ರೂ ಕೂಡ ನಾನು 4 ನಿಮಿಷ ಮಾತ್ರ ನಾನು ರನ್ ಮಾಡೋಕ್ಕಾಗೋದು. 1 ನಿಮಿಷ ರನ್ ಮಾಡ್ಬೋದು, 2 ನಿಮಿಷ ರನ್ ಮಾಡ್ಬೋದು, 3 ನಿಮಿಷ ರನ್ ಮಾಡ್ಬೋದು, ಮ್ಯಾಕ್ಸಿಮಮ್ 4 ನಿಮಿಷ. ಆಮೇಲೆ ನಾನು ಬೇರೆ ಒಂದು ಪ್ರೋಸೆಸ್ಗೆ CPU ನ ಸ್ವಿಚ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಪ್ರಿಯಂಪ್ಟಿವ್ ಟೆಕ್ನಿಕಲ್ಲಿ ನಾವು ರೌಂಡ್ ರಾಬಿನ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋದು. ಸೊ ಇಲ್ಲೂ ಕೂಡ ನಾವು ಕಂಡುಹಿಡ್ಕೊಳೋದು ಕಂಪ್ಲೀಷನ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ನಾವು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿತೀವಿ. ಟರ್ನ್ ಅರೌಂಡ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿತೀವಿ. ಸೊ ನಮಗೆ ಏನ್ ಕ್ವಶನ್ ಕೇಳ್ತಾರೆ ಅಂತಂದ್ರೆ, ಫೈಂಡ್ ದ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಮತ್ತೆ ಫೈಂಡ್ ದ ಆವರೇಜ್ ವೇಟಿಂಗ್ ಟೈಮ್ ಅಂತ ಕ್ವಶನ್ ಅನ್ನ ಕೇಳ್ತಾರೆ, ಸರಿನಾ? ಯಾವುದೇ CPU ಶೆಡ್ಯೂಲಿಂಗ್ ಅಲ್ಗಾರಿದಮ್ ಪ್ರಾಬ್ಲಮ್ ಅನ್ನ ಕೇಳಿದ್ರು ಕೂಡ ನಮಗೆ ಈ ಎರಡು ಕ್ವಶನ್ ಬರೋದು, ಫೈಂಡ್ ದ ಟರ್ನ್ ಅರೌಂಡ್ ಟೈಮ್ ಮತ್ತೆ ಫೈಂಡ್ ದ ವೇಟಿಂಗ್ ಟೈಮ್. ಸೊ ಈಗ ನಾವು ಇಲ್ಲಿ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಬೇಕಲ್ವಾ? ಸೊ ಆ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡಿಯೋದಕ್ಕೆ ಗ್ಯಾನ್ ಚಾರ್ಟ್ ಅನ್ನ ಹೆಲ್ಪ್ ಅನ್ನ ತಗೊಂತ ಹೋಗ್ತೀನಿ. ಗ್ಯಾನ್ ಚಾರ್ಟ್ ಈ ರೌಂಡ್ ರಾಬಿನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಗ್ಯಾನ್ ಚಾರ್ಟ್ ಅಲ್ಲಿ ನಾವು ಮೇಜರ್ ಆಗಿ 2 ಕ್ಯೂಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ, ಸರಿನಾ? ಒಂದು ರನ್ನಿಂಗ್ ಕ್ಯೂ, ಇಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಜಾಗ ಬೇಕಾಗುತ್ತೆ, ಸೊ ಅದಕ್ಕೋಸ್ಕರ ಇಲ್ಲಿಂದ ಶುರು ಮಾಡ್ತೀನಿ. ರನ್ನಿಂಗ್ ಕ್ಯೂ ಮತ್ತೆ ಇನ್ನೊಂದು ರೆಡಿ ಕ್ಯೂ ಅಂತ, ಸರಿನಾ? ರೆಡಿ ಕ್ಯೂ ಮತ್ತೆ ರನ್ನಿಂಗ್ ಕ್ಯೂ. ರೆಡಿ ಕ್ಯೂ ಅಲ್ಲಿ ನಾನು ಯಾವ ಪ್ರೋಸೆಸ್ ರೆಡಿ ಇದೆ ಮತ್ತೆ ವೇಟ್ ಮಾಡ್ತಾ ಇದ್ದಾವೆ ಅಂತ ಬರಿತಾ ಹೋಗ್ಬೇಕು. ರನ್ನಿಂಗ್ ಕ್ಯೂ ಅಲ್ಲಿ ನಾನು ಅಟ್ ಪ್ರೆಸೆಂಟ್ ಯಾವ್ಯಾವ ರನ್ ಆಗ್ತಾ ಇದಾವೆ, ಎಷ್ಟು ನಿಮಿಷಕ್ಕೆ ಯಾವ್ಯಾವ ರನ್ ಅದು ಅಂತ ಬರಿತಾ ಹೋಗ್ಬೇಕು. ಸೊ ಈ ರನ್ನಿಂಗ್ ಕ್ಯೂ ಇದೆಯಲ್ಲ, ಅದು 0 ಇಂದ ಶುರು ಆಗುತ್ತೆ ಅಂತಂದ್ರೆ 0th ಮಿನಿಟ್ ಇಂದ. ಇಲ್ಲಿ ಟೈಮಿನ SI ಯೂನಿಟ್ ಅನ್ನ ಸ್ಪೆಸಿಫೈ ಮಾಡಿಲ್ಲ, ವೆದರ್ ಇಟ್ ಈಸ್ ಮಿಲಿ ಸೆಕೆಂಡ್ಸ್, ಅವರ್ಸ್, ಮಿನಿಟ್ಸ್ ಅಂತ. ಬಟ್ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ನಾನು 0th ಮಿನಿಟ್ ಅಂತ ಕರಿತಾ ಹೋಗ್ತೀನಿ. ಈಗ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ ನೋಡಿ. ಯಾಕಂತಂದ್ರೆ ಯಾವುದೇ ಒಂದು ಪ್ರೋಸೆಸ್ ಅನ್ನ ನಾನು ಎಕ್ಸಿಕ್ಯೂಟ್ ಮಾಡಬೇಕು ಅಂತಂದ್ರೆ ಅದು ಫಸ್ಟ್ ಅರೈವ್ ಆಗಬೇಕು, ಆಮೇಲೆ ಮಾತ್ರ ನಾನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯ. ಸೊ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಬಂದಿದೆ? ಕೇವಲ ಪ್ರೋಸೆಸ್ P1 ಮಾತ್ರ ಬಂದಿದೆ. ಸೊ ಪ್ರೋಸೆಸ್ P1 ಅನ್ನ ಫಸ್ಟ್ ನಾನು ರೆಡಿ ಕ್ಯೂಗೆ ಹಾಕ್ತೀನಿ. ಈಗ ಕೇವಲ ಒಂದೇ ಒಂದು ಪ್ರೋಸೆಸ್ ಅಲ್ವಾ ಬಂದಿರೋದು, ಸೊ ಅದನ್ನ ತೆಗೆದ್ಬಿಟ್ಟು ರನ್ನಿಂಗ್ ಕ್ಯೂಗೆ ಹಾಕೋಣ. ಪ್ರೋಸೆಸ್ P1 ಅನ್ನ ಎಷ್ಟು ನಿಮಿಷ ರನ್ ಮಾಡಬೇಕು? ಮ್ಯಾಕ್ಸಿಮಮ್ 4 ನಿಮಿಷ. 4ಕ್ಕಿಂತ ಕಡಿಮೆ ನೀವು ರನ್ ಮಾಡ್ಬೋದು. 1 ನಿಮಿಷ ರನ್ ಮಾಡ್ಬೋದು, 2 ನಿಮಿಷ ರನ್ ಮಾಡ್ಬೋದು, 3 ನಿಮಿಷ ರನ್ ಮಾಡ್ಬೋದು, ಮ್ಯಾಕ್ಸಿಮಮ್ 4 ನಿಮಿಷ. ಈ ಪ್ರೋಸೆಸ್ P1 ಗೆ ಫುಲ್ ಕಂಪ್ಲೀಟ್ ಆಗೋದಕ್ಕೆ 10 ನಿಮಿಷ ಬೇಕು. ಬಟ್ ನಾನು ಕೇವಲ ಮ್ಯಾಕ್ಸಿಮಮ್ 4 ನಿಮಿಷ ಮಾತ್ರ ರನ್ ಮಾಡೋಕ್ಕಾಗೋದು. ಸೊ 4 ಮಿನಿಟ್ಸ್ ಮಾತ್ರ ರನ್ ಮಾಡ್ತೀನಿ. 0 ಇಂದ 4th ಮಿನಿಟ್ ವರ್ಗು ಕೂಡ ಪ್ರೋಸೆಸ್ P1 ರನ್ ಆಯ್ತು. 10ರಲ್ಲಿ 4 ಹೋದ್ರೆ ಇನ್ನೂ 6 ನಿಮಿಷದ ಕೆಲಸ ಬಾಕಿ ಹಂಗೆ ಉಳ್ಕೊಂಡಿತೆ. ಆದ್ರೂ ಕೂಡ ನಾನು CPU ನ ಸ್ವಿಚ್ ಮಾಡಲೇಬೇಕಾಗತ್ತೆ. ಈಗ ನಾವು 4ನೇ ನಿಮಿಷದಲ್ಲಿ ಇದೀವಿ. ವಿ ಆರ್ ಅಟ್ ದ 4th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 4 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. ಪ್ರೋಸೆಸ್ P1 0th ಮಿನಿಟ್ ಅಲ್ಲಿ ಬಂದಿದೆ, ಇನ್ನೂ ಕೂಡ ಕೆಲಸ ಬಾಕಿ ಇದೆ. ಪ್ರೋಸೆಸ್ P2 ಬಂದಿದೆ, ಪ್ರೋಸೆಸ್ P3 ಬಂದಿದೆ, ಪ್ರೋಸೆಸ್ P4 ಬಂದಿದೆ. ಎಲ್ಲವೂ ಕೂಡ 4 ನಿಮಿಷದೊಳಗಡೆ ಬಂದಿದೆ. ಸೊ ಈಗ ಪ್ರೋಸೆಸ್ P2 ನ ಹಾಕಿ, ಅಕಾರ್ಡಿಂಗ್ ಟು ದ ಯಾರು ಫಸ್ಟ್ ಬಂದ್ರು ಅದ್ರ ಪ್ರಕಾರ. ಸೊ ಪ್ರೋಸೆಸ್ P2 ಬಂತು, ನೆಕ್ಸ್ಟ್ ಪ್ರೋಸೆಸ್ P3 ಬಂತು, ಆಮೇಲೆ ನನಗೆ ಪ್ರೋಸೆಸ್ P4 ಬಂತು. ಆಮೇಲೆ ಇನ್ನೊಂದು ಥಿಂಗ್ ಏನು ಅಂತಂದ್ರೆ, ಇನ್ನೂ ಕೂಡ ಪ್ರೋಸೆಸ್ P1 6 ನಿಮಿಷದ ಕೆಲಸ ಬಾಕಿ ಇದೆ. ಸೊ ಕೆಲಸ ಬಾಕಿ ಇದೆ ಅಂತಂದ್ರೆ ಅದನ್ನ ಆಮೇಲೆ ಆಡ್ ಮಾಡ್ತಾ ಹೋಗ್ಬೇಕು. ಪ್ರೋಸೆಸ್ P1 ಈಗ ತಾನೇ ಪ್ರೋಸೆಸ್ P1 ಅನ್ನ ಎಕ್ಸಿಕ್ಯೂಟ್ ಮಾಡಿದೀನಿ. ಆಮೇಲೆ ಏನ್ ಮಾಡಿದೆ, ಆ ಟೈಮ್ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದಾವೆ ಅಕಾರ್ಡಿಂಗ್ ಟು ಫಸ್ಟ್ ಕಮ್ ಫಸ್ಟ್ ಸರ್ವ್, ಅಂದ್ರೆ ಯಾರ್ಯಾರು ಫಸ್ಟ್ ಬಂದಿದ್ರು ಅದ್ರ ಪ್ರಕಾರ ರೆಡಿ ಕ್ಯೂಗೆ ಆಗ್ತಾ ಹೋದೆ. ಆಮೇಲೆ ಕೊನೆಯಲ್ಲಿ ಏನ್ ಗೊತ್ತಾಯ್ತು, ಈ ಒಂದು ಪ್ರೋಸೆಸ್ದು ಇನ್ನೂ 6 ನಿಮಿಷದ ಕೆಲಸ ಬಾಕಿ ಇದೆ. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಆಡ್ ಮಾಡ್ಬೇಕು, ಅದನ್ನ ಲಾಸ್ಟ್ ಅಲ್ಲಿ ಆಡ್ ಮಾಡ್ಬೇಕಾಗತ್ತೆ. ಗೊತ್ತಾಯ್ತಾ? ಯಾವುದನ್ನ ನಾವು ಇವಾಗ ಎಕ್ಸಿಕ್ಯೂಟ್ ಮಾಡಿ ಇನ್ನೂ ಅದ್ರದ್ದು ಕೆಲಸ ಬಾಕಿ ಇರುತ್ತೆ, ಅದನ್ನ ಲಾಸ್ಟ್ ಅಲ್ಲಿ ಆಡ್ ಮಾಡ್ಬೇಕು. ಈಗ ಪ್ರೋಸೆಸ್ P2 ನ ತಗೊಂತೀನಿ. ಪ್ರೋಸೆಸ್ P2 ನ ಮ್ಯಾಕ್ಸಿಮಮ್ ಎಷ್ಟು ನಿಮಿಷ ರನ್ ಮಾಡ್ಬೋದು? 4 ನಿಮಿಷ.
ಪ್ರೋಸೆಸ್ P2 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 7 ನಿಮಿಷ ಬೇಕು, ಬಟ್ ನನಗೆ ಅಲೋ ಇರೋದು ಕೇವಲ 4 ನಿಮಿಷ ರನ್ ಮಾಡೋಕ್ಕೆ. 4 + 4 ಏನಾಗುತ್ತೆ 8 ಆಗುತ್ತೆ. ಸೊ 7ರಲ್ಲಿ 4 ಹೋದ್ರೆ ಇನ್ನೂ 3 ನಿಮಿಷದ ಕೆಲಸ ಬಾಕಿ ಇದೆ. ಈಗ 8 ನಿಮಿಷದೊಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ, ಉಳಿದಿರುವಂತ ಎಲ್ಲಾ ಪ್ರೋಸೆಸ್ಗಳು ಕೂಡ ಬಂದಿದ್ದಾವೆ. ಸರಿನಾ? ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರೋದು ಪ್ರೋಸೆಸ್ P2. ಅದನ್ನ ಬಿಟ್ಟು ಇನ್ನೆಲ್ಲದನ್ನು ಕೂಡ ನಾವು ರೆಡಿ ಕ್ಯೂ ಅಲ್ಲಿ ಹಾಕೋಬೇಕು. ಸರಿನಾ? ಅಕಾರ್ಡಿಂಗ್ ಟು ಫಸ್ಟ್ ಕಮ್ ಫಸ್ಟ್ ಸರ್ವ್. ಈಗ ಪ್ರೋಸೆಸ್ P1 ಉಳ್ಕೊಂಡಿರೋದಲ್ವಾ, ಪ್ರೋಸೆಸ್ P2 ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದೀನಿ. ಪ್ರೋಸೆಸ್ P1 ಇದೆಯಾ ರೆಡಿ ಕ್ಯೂ ಅಲ್ಲಿ? ಎಸ್ ಇದೆ ಅಂತಂದ್ರೆ ಮತ್ತೆ ಹಾಕಕ್ ಹೋಗ್ಬೇಡ್ರಿ. ಪ್ರೋಸೆಸ್ P3 ಇದೆಯಾ ರೆಡಿ ಕ್ಯೂ ಅಲ್ಲಿ? ಎಸ್ ಇದೆ, ಮತ್ತೆ ಹಾಕಕ್ ಹೋಗ್ಬೇಡ್ರಿ. ಪ್ರೋಸೆಸ್ P4 ಇದೆಯಾ? ಎಸ್ ಇದೆ, ಹಾಕಕ್ ಹೋಗ್ಬೇಡ್ರಿ. ಆಮೇಲೆ ಪ್ರೋಸೆಸ್ P2 ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿದ್ದು, ಬಟ್ ಅದ್ರದ್ದು ಇನ್ನು 3 ನಿಮಿಷದ ಕೆಲಸ ಬಾಕಿ ಇದೆ. ಸೊ ಪ್ರೋಸೆಸ್ P2 ನ ಇನ್ಸರ್ಟ್ ಮಾಡ್ತಾ ಹೋಗ್ತೀನಿ. ಗೊತ್ತಾಯ್ತಾ? ಸೊ ಉಳಿದಿರುವಂತ ಎಲ್ಲಾ ಪ್ರೋಸೆಸ್ ಗಳನ್ನು ಇನ್ಸರ್ಟ್ ಮಾಡ್ತಾ ಹೋಗ್ಬೇಕು. ಆಲ್ರೆಡಿ ಇದಾವೆ ಅಂತಂದ್ರೆ ಮುಟ್ಟಕ್ ಹೋಗ್ಬಾರ್ದು. ಲಾಸ್ಟ್ ಅಲ್ಲಿ ಯಾವ ಪ್ರೋಸೆಸ್ ಅನ್ನ ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರ್ತೀವಿ ಮತ್ತೆ ಇನ್ನೂ ಕೆಲಸ ಬಾಕಿ ಇರುತ್ತೆ, ಅದನ್ನ ಇನ್ಸರ್ಟ್ ಮಾಡ್ಬೇಕು. ಈಗ ಪ್ರೋಸೆಸ್ P3 ನ ತಗೊಂತೀನಿ. ಪ್ರೋಸೆಸ್ P3 ಎಷ್ಟು ನಿಮಿಷ ರನ್ ಮಾಡ್ಬೋದು? ಮ್ಯಾಕ್ಸಿಮಮ್ 4 ಮಿನಿಟ್ಸ್. ಪ್ರೋಸೆಸ್ P3 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 4 ನಿಮಿಷ ಸಾಕು. ಸೊ 4 ನಿಮಿಷ ರನ್ ಮಾಡ್ಬಿಡ್ತೀನಿ. 8 + 4 ಅಂತಂದ್ರೆ 12 ಆಯ್ತು. ಈಗ ಪ್ರೋಸೆಸ್ P3 ಹ್ಯಾಸ್ ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಸೊ ಈಗ ಅದನ್ನ ಮುಟ್ಟಕ್ ಹೋಗ್ಬಾರ್ದು. ಈಗ ವಿ ಆರ್ ಅಟ್ ದ 12th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 12 ನಿಮಿಷದ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. P3 ನ ಬಿಟ್ಬಿಡ್ಬೇಕು. ಇವಾಗ ಪ್ರೋಸೆಸ್ P1 ಬಂದಿದೆ, ಅದು ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಪ್ರೋಸೆಸ್ P2 ಬಂದಿದೆ, ಅದು ಕೂಡ ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಪ್ರೋಸೆಸ್ P4 ಬಂದಿದೆ, ಅದು ಕೂಡ ಆಲ್ರೆಡಿ ರೆಡಿ ಕ್ಯೂ ಅಲ್ಲಿ ಇದೆ. ಈಗ ಏನ್ ಮಾಡ್ತೀನಿ ನೋಡ್ತೀನಿ, ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತ ಪ್ರೋಸೆಸ್ P3 ಏನಾರ ಕೆಲಸ ಉಳ್ಕೊಂಡಿದ್ಯಾ ಅಂತ. ಪ್ರೋಸೆಸ್ P3 4 ನಿಮಿಷ ಬೇಕಿತ್ತು, ಫುಲ್ ಎಕ್ಸಿಕ್ಯೂಟ್ ಆಗಿದೆ. ಸೊ ಅದ್ರ ಕೆಲಸ ಉಳಿದಿಲ್ಲ. ಸೊ ಅದನ್ನ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಗೊತ್ತಾಯ್ತಾ? ಕೆಲಸ ಮುಗಿದಿದೆ ಅಂತಂದ್ರೆ ಇನ್ಸರ್ಟ್ ಮಾಡಬಾರ್ದು. ಈಗ ಪ್ರೋಸೆಸ್ P4 ಅನ್ನ ತಗೊಳ್ಳೋಣ ರನ್ನಿಂಗ್ ಕ್ಯೂಗೆ. ಎಷ್ಟು ನಿಮಿಷ ರನ್ ಮಾಡ್ಬೋದು? 4 ನಿಮಿಷ ಮ್ಯಾಕ್ಸಿಮಮ್. ಪ್ರೋಸೆಸ್ P5ಗೆ 5 ನಿಮಿಷ ಬೇಕು, ಬಟ್ ನನಗೆ ಅಲೋ ಇರೋದು 4 ನಿಮಿಷ ಮಾತ್ರ. 12 + 4 ಅಂತಂದ್ರೆ ಎಷ್ಟಾಗುತ್ತೆ ನನಗೆ? ಇಟ್ ವಿಲ್ ಬಿ 16. ಇನ್ನು ಕೂಡ 1 ನಿಮಿಷದ ಕೆಲಸ ಹಂಗೆ ಬಾಕಿ ಉಳ್ಕೊಂತು ಪ್ರೋಸೆಸ್ P4ದು. ನೌ ವಿ ಆರ್ ಅಟ್ ದ 16th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. ಉಳಿದಿರುವಂತ 3 ಪ್ರೋಸೆಸ್ಗಳು ಬಂದಿದಾವ ಅಂತ ನೋಡ್ತಾ ಹೋಗ್ಬೇಕು. ಸರಿನಾ? ಬಂದಿದಾವ? ಎಸ್, 16 ನಿಮಿಷದೊಳಗಡೆನೆ ಬಂದಿದೆ. ಪ್ರೋಸೆಸ್ P1 ಇದೆಯಾ? ಎಸ್, ರೆಡಿ ಕ್ಯೂ ಅಲ್ಲಿ ಇದೆ. ಪ್ರೋಸೆಸ್ P2 ರೆಡಿ ಕ್ಯೂ ಅಲ್ಲಿ ಇದೆಯಾ? ಎಸ್. ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತ ಪ್ರೋಸೆಸ್ P4 ಇನ್ನೂ 1 ನಿಮಿಷದ ಕೆಲಸ ಬಾಕಿ ಇದೆ. ಸೊ ಪ್ರೋಸೆಸ್ P4 ಅನ್ನು ಕೂಡ ರೆಡಿ ಕ್ಯೂಗೆ ಹಾಕ್ಬೇಕು. ಗೊತ್ತಾಯ್ತಾ? ಇನ್ನೂ 1 ನಿಮಿಷದ ಕೆಲಸ ಬಾಕಿ ಇದ್ದಿದ್ರಿಂದ ಆಡ್ ಮಾಡಿದ್ದೀನಿ. ಈಗ ಪ್ರೋಸೆಸ್ P1 ಎಷ್ಟು ನಿಮಿಷ ಬೇಕು? ಪ್ರೋಸೆಸ್ P1 ಇಂದು ಇನ್ನೂ 6 ನಿಮಿಷದ ಕೆಲಸ ಬಾಕಿ ಇದೆ, ಬಟ್ ನಾನು 4 ನಿಮಿಷ ಮಾತ್ರ ರನ್ ಮಾಡಕ್ಕಾದು. ಸೊ 16 + 4 ಅಂತಂದ್ರೆ 20 ಆಗುತ್ತೆ. ಇನ್ನೂ ಕೂಡ 2 ನಿಮಿಷದ ಕೆಲಸ ಹಂಗೆ ಬಾಕಿ ಉಳ್ಕೊಳುತ್ತೆ ಪ್ರೋಸೆಸ್ P1. ನೌ ವಿ ಆರ್ ಅಟ್ ದ 20th ಮಿನಿಟ್ ಆಫ್ ಎಕ್ಸಿಕ್ಯೂಷನ್. 20 ನಿಮಿಷದೊಳಗಡೆ ಉಳಿದಿರುವಂತ 3 ಪ್ರೋಸೆಸ್ಗಳು ಬಂದಿದ್ದಾವೆ. ಈಗ ತಾನೇ P1 ಅನ್ನ ಎಕ್ಸಿಕ್ಯೂಟ್ ಮಾಡಿದ್ದೀನಿ, ಅದನ್ನ ಬಿಡ್ರಿ. P2 ರೆಡಿ ಕ್ಯೂ ಅಲ್ಲಿ ಆಲ್ರೆಡಿ ಇದೆ. P4 ರೆಡಿ ಕ್ಯೂ ಅಲ್ಲಿ ಆಲ್ರೆಡಿ ಇದೆ. ಈಗ ತಾನೇ ಎಕ್ಸಿಕ್ಯೂಟ್ ಮಾಡಿರುವಂತ P1 ಅನ್ನು ನೋಡಿದ್ರೆ ಇನ್ನೂ 2 ನಿಮಿಷದ ಕೆಲಸ ಬಾಕಿ ಇದೆ. ಸೊ ಏನ್ ಮಾಡ್ತೀನಿ, P1 ಅನ್ನು ಕೂಡ ನಾನು ಮತ್ತೆ ರೆಡಿ ಕ್ಯೂಗೆ ಹಾಕ್ತೀನಿ. ಸೊ P2 ನ ತೊಳಿ ಇವಾಗ ರನ್ನಿಂಗ್ ಕ್ಯೂಗೆ. ಸೊ P2 ನ ಎಷ್ಟು ನಿಮಿಷ ರನ್ ಮಾಡ್ಬೋದು? ಮ್ಯಾಕ್ಸಿಮಮ್ 4 ನಿಮಿಷ. ಈಗ P2 ಇನ್ನು ಎಷ್ಟು ಕೆಲಸ ಬಾಕಿ ಇದೆ? 3. ಸೊ ನಾನು 1 ನಿಮಿಷ ರನ್ ಮಾಡ್ಬೋದು, 2 ನಿಮಿಷ ರನ್ ಮಾಡ್ಬೋದು, 3 ಮ್ಯಾಕ್ಸಿಮಮ್ 4. ಸೊ ಇವಾಗ ಸುಮ್ಮನೆ ಏನಕ್ಕೆ 4 ನಿಮಿಷ ರನ್ ಮಾಡೋಣ? 3 ನಿಮಿಷ ಸಾಕಲ್ವಾ? ಸೊ 3 ನಿಮಿಷ ರನ್ ಮಾಡ್ತೀನಿ. 20 + 3 ಅಂತಂದ್ರೆ ಎಷ್ಟಾಯ್ತು? 23 ಆಯ್ತು. ನಾವು ಪ್ರೋಸೆಸ್ P2 ಹ್ಯಾಸ್ ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಅದನ್ನ ಮುಟ್ಟುವಂತ ಅವಶ್ಯಕತೆ ಇಲ್ಲ. ಈಗ 23 ನಿಮಿಷದೊಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ ನೋಡಿ. P1 ಮತ್ತೆ P4 ಉಳ್ಕೊಂಡಿರೋದು, ಅವೆರಡೂ ಕೂಡ ಆಲ್ರೆಡಿ ನನಗೆ ರೆಡಿ ಕ್ಯೂ ಅಲ್ಲಿ ಇದಾವೆ. ಸೊ ಮತ್ತೆ ಇನ್ಸರ್ಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಪ್ರೋಸೆಸ್ P4 ಅನ್ನ ತಗೊಂತೀನಿ. ಪ್ರೋಸೆಸ್ P4 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಇನ್ನು ಎಷ್ಟು ನಿಮಿಷ ಬೇಕು? ಇನ್ನ 1 ನಿಮಿಷ ಮಾತ್ರ ಬೇಕು. ನನಗೆ 4 ನಿಮಿಷ ಟೈಮ್ ಕ್ವಾಂಟಮ್ ಇದೆ. ಸೊ 1 ನಿಮಿಷ ಸಾಕಲ್ವಾ? ಸೊ 1 ನಿಮಿಷನೇ ಎಕ್ಸಿಕ್ಯೂಟ್ ಮಾಡ್ತೀನಿ. 23 + 1 ಅಂತಂದ್ರೆ 24 ಆಯ್ತು. ನಾವು ಪ್ರೋಸೆಸ್ P4 ಹ್ಯಾಸ್ ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್. ಸೊ ಇನ್ನ ಉಳಿದಿರೋದು ಪ್ರೋಸೆಸ್ P1 ಮಾತ್ರ. ಅದು ಆಲ್ರೆಡಿ ನನ್ನ ರೆಡಿ ಕ್ಯೂ ಅಲ್ಲಿ ಕಾಯ್ತಾ ಇದೆ. ಸೊ ಅದನ್ನ ತಕೊಂತೀನಿ, ರೆಡಿ ಕ್ಯೂ P1. ಸೊ ಪ್ರೋಸೆಸ್ P1 ಇನ್ನು ಎಷ್ಟು ನಿಮಿಷದ ಕೆಲಸ ಬಾಕಿ ಉಳ್ಕೊಂಡಿದೆ? 2 ನಿಮಿಷದ ಕೆಲಸ ಬಾಕಿ ಉಳ್ಕೊಂಡಿದೆ. ಸೊ ಇವಾಗ 4 ನಿಮಿಷ ಮ್ಯಾಕ್ಸಿಮಮ್. 2 ನಿಮಿಷ ಡೈರೆಕ್ಟ್ ಆಗಿ ರನ್ ಮಾಡ್ಬೋದಾ? ಎಸ್. ಸೊ 2 ನಿಮಿಷ ರನ್ ಮಾಡ್ತೀನಿ. ವ್ಯಾಲ್ಯೂ ಏನಾಗುತ್ತೆ? 26 ಆಗುತ್ತೆ. 24 + 2 ವಿಲ್ ಬಿ 26. ಸೊ ಇವಾಗ ಎಲ್ಲಾ ಪ್ರೋಸೆಸ್ಗಳು ಕೂಡ ಕಂಪ್ಲೀಟ್ ಆಗಿ ಎಕ್ಸಿಕ್ಯೂಟ್ ಆಗಿದಾವೆ. ಈಗ ನನಗೆ ಬಂದಿರುವಂತ ಆನ್ಸರ್ ಕರೆಕ್ಟೋ ಇಲ್ವೋ ಯಾವ ರೀತಿ ಚೆಕ್ ಮಾಡೋದು? ವೆರಿ ಸಿಂಪಲ್. ಸೊ ಇಲ್ಲಿ ಇನಿಷಿಯಲ್ ಬರ್ಸ್ಟ್ ಟೈಮ್ ವ್ಯಾಲ್ಯೂಸ್ ಇತ್ತಲ್ಲ, ಅದನ್ನ ಆಡ್ ಮಾಡ್ತಾ ಹೋಗಿ. ಸೊ ಸ್ಟಾರ್ಟಿಂಗ್ ಇಲ್ಲೇನಿತ್ತು? 10 ಇತ್ತು. ಇಲ್ಲಿ ನಮಗೆ 7 ಇತ್ತು. ಸೊ ದಿಸ್ ವಾಸ್ 4, ದಿಸ್ ವಾಸ್ 5. ಸೊ 10 + 7 ಅಂತಂದ್ರೆ ಎಷ್ಟಾಯ್ತು? 17. 17 + 4 ಅಂದ್ರೆ 21. 21 + 5 ಅಂತಂದ್ರೆ 26. ಇಲ್ಲಿ 26, ಇಲ್ಲಿ 26. ಸರಿನಾ?
ಸೊ 26, ಅಲ್ಲೂ ಕೂಡ 26, ನಮ್ಮ ಪ್ರಾಬ್ಲಮ್ ಕರೆಕ್ಟ್ ಇದೆ ಅಂತ ಅರ್ಥ. ಈಗ ಕಂಪ್ಲೀಷನ್ ಟೈಮ್ ಅನ್ನ ಬರಿತಾ ಹೋಗೋಣ. ಕಂಪ್ಲೀಷನ್ ಟೈಮ್ ಅಂತ ಅಂದ್ರೇನು? ದ ಟೋಟಲ್ ಟೈಮ್ ಟೇಕನ್ ಬೈ ಎ ಪ್ರೋಸೆಸ್ ಟು ಫುಲ್ಲಿ ಎಕ್ಸಿಕ್ಯೂಟ್. ಅಂದ್ರೆ ಪ್ರೋಸೆಸ್ ಯಾವ ಟೈಮ್ ಅಲ್ಲಿ ಅದರ ಎಕ್ಸಿಕ್ಯೂಷನ್ ಅನ್ನ ಕಂಪ್ಲೀಟ್ ಮಾಡ್ತು. ನೋಡಿ, ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್, ಬಟ್ ಕಂಪ್ಲೀಟ್ ಆಗಿದ್ದು ಯಾವಾಗ? 26ನೇ ನಿಮಿಷದಲ್ಲಿ. ಸೊ ರೈಟ್ ಇಟ್ ಆಸ್ 26. ಪ್ರೋಸೆಸ್ P2 ಶುರುವಾಗಿದ್ದು 4ನೇ ನಿಮಿಷ, ಬಟ್ ಕಂಪ್ಲೀಟ್ ಆಗಿದ್ದು 23ನೇ ನಿಮಿಷದಲ್ಲಿ. ಪ್ರೋಸೆಸ್ P3 ಶುರುವಾಗಿದ್ದು 8ನೇ ನಿಮಿಷ, ಕಂಪ್ಲೀಟ್ ಆಗಿದ್ದು 12ನೇ ನಿಮಿಷ. ಪ್ರೋಸೆಸ್ P4 ಶುರುವಾಗಿದ್ದು 12ನೇ ನಿಮಿಷ, ಬಟ್ ಕಂಪ್ಲೀಟ್ ಆಗಿದ್ದು 24ನೇ ನಿಮಿಷದಲ್ಲಿ. ಸರಿನಾ? ಕಂಪ್ಲೀಷನ್ ಟೈಮ್ ಅನ್ನ ಬರ್ದಿದೀವಿ. ಈಗ ಟರ್ನ್ ಅರೌಂಡ್ ಟೈಮ್ ಮತ್ತೆ ವೇಟಿಂಗ್ ಟೈಮ್ ಇವೆರಡೇ ಮೇಜರ್ ಆಗಿ ಬರುವಂತದ್ದು ಕ್ವಶನ್ ಅಲ್ಲಿ. ಸೊ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡಿಡಿದು ವೇಟಿಂಗ್ ಟೈಮ್ ಅನ್ನ ಕಂಡಿಡಿದು ನಾವು ಅವುಗಳ ಆವರೇಜಸ್ ಅನ್ನ ಬರಿಬೇಕಾಗತ್ತೆ. ಸೊ ಟರ್ನ್ ಅರೌಂಡ್ ಟೈಮ್ ಏನು ಫಾರ್ಮುಲಾ? ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ನೋಡಿ, ಕಂಪ್ಲೀಷನ್ ಟೈಮ್ ಇಲ್ಲಿದೆ, ಅರೈವಲ್ ಟೈಮ್ ಇಲ್ಲಿದೆ. ಸಬ್ಸ್ಟ್ರಾಕ್ಟ್ ಮಾಡಿ. 26 ಮೈನಸ್ 0 ಅಂತಂದ್ರೆ 26 ಆಗುತ್ತೆ. 23 ಮೈನಸ್ 1 ಅಂತಂದ್ರೆ 22 ಆಗುತ್ತೆ. 12 ಮೈನಸ್ 2 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 10. 24 ಮೈನಸ್ 3 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 21. ಗೊತ್ತಾಯ್ತಾ? ನೆಕ್ಸ್ಟ್ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಟರ್ನ್ ಅರೌಂಡ್ ಟೈಮ್ ಇವಾಗ ಜನರೇಟ್ ಮಾಡ್ಕೊಂಡಿದೀವಿ, ಬರ್ಸ್ಟ್ ಟೈಮ್ ವ್ಯಾಲ್ಯೂಸ್ ಅವರೇ ಕೊಟ್ಟಿರ್ತಾರೆ. 26 ಮೈನಸ್ 10 ಅಂತಂದ್ರೆ 16 ಆಗುತ್ತೆ. 22 ಮೈನಸ್ 7 ಅಂತಂದ್ರೆ 15 ಆಗುತ್ತೆ. 10 ಮೈನಸ್ 4 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 6. 21 ಮೈನಸ್ 5 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ 16. ಗೊತ್ತಾಯ್ತಾ? ಸೊ ಈ ತರ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಒಂದೆರಡು ಸಲ ಕ್ರಾಸ್ ವೆರಿಫೈ ಮಾಡಿ. ಯಾಕಂತಂದ್ರೆ ಈ ಕಂಪ್ಲೀಷನ್ ಟೈಮ್ ಮೇಲೆ ಟರ್ನ್ ಅರೌಂಡ್ ಟೈಮ್ ಡಿಪೆಂಡ್ ಆಗಿದೆ, ಟರ್ನ್ ಅರೌಂಡ್ ಟೈಮ್ ಮೇಲೆ ವೇಟಿಂಗ್ ಟೈಮ್ ಡಿಪೆಂಡ್ ಆಗಿದೆ. ಅದಕ್ಕೋಸ್ಕರ ಈಗ ನಾವು ಆವರೇಜಸ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಫಸ್ಟ್ ಯಾವ್ದ್ರದ್ದು ಕಂಡಿಡಿಯೋಣ? ಟರ್ನ್ ಅರೌಂಡ್ ಟೈಮ್ದು. ಸರಿನಾ? ಆವರೇಜ್ ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಕಾಲಮ್ ಅಲ್ಲಿ ಇರುವಂತಹ ಎಲ್ಲ ವ್ಯಾಲ್ಯೂಸ್ ಅನ್ನ ಆಡ್ ಮಾಡಿ. ಫಸ್ಟ್ 26 ಪ್ಲಸ್ 22 ಪ್ಲಸ್ 10 ಪ್ಲಸ್ 21 ಹೋಲ್ ಡಿವೈಡೆಡ್ ಬೈ 4. ಯಾಕೆ? ಟೋಟಲ್ 4 ಪ್ರೋಸೆಸ್ಗಳು ಇರೋದು. ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡಿ. ವ್ಯಾಲ್ಯೂ ಏನಾಗುತ್ತೆ? 26 ಪ್ಲಸ್ 22 ಪ್ಲಸ್ 10 ಪ್ಲಸ್ 21. ಸೊ ವ್ಯಾಲ್ಯೂ ವಿಲ್ ಬಿ 79. 79 ಡಿವೈಡೆಡ್ ಬೈ 4. ನೀವು ಫ್ರಾಕ್ಷನ್ಸ್ ಅಲ್ಲಾದ್ರೂ ಇಡ್ಬೋದು, ಇಲ್ಲ ಅಂತಂದ್ರೆ ಇದನ್ನ ಡೆಸಿಮಲಿ ಕನ್ವರ್ಟ್ ಆದ್ರೂ ಕೂಡ ಮಾಡಿ ಬರಿಬಹುದು. ನೆಕ್ಸ್ಟ್ ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡಿಡಿಯೋಣ. ಇಟ್ ವಿಲ್ ಬಿ ಈಕ್ವಲ್ ಟು, ಸೊ ವೇಟಿಂಗ್ ಟೈಮ್ ಕಾಲಮ್ ಅನ್ನ ಆಡ್ ಮಾಡ್ತಾ ಬನ್ನಿ. 16 ಪ್ಲಸ್ 15 ಪ್ಲಸ್ 6 ಪ್ಲಸ್ 16. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? ಸಾರಿ, ಹೋಲ್ ಡಿವೈಡೆಡ್ ಬೈ 4. ಯಾಕಂತಂದ್ರೆ ಟೋಟಲ್ 4 ಪ್ರೋಸೆಸ್. ವ್ಯಾಲ್ಯೂ ಏನಾಗುತ್ತೆ? 16 ಪ್ಲಸ್ 15 ಪ್ಲಸ್ 6 ಪ್ಲಸ್ 16. ಸೊ ಇಟ್ ವಿಲ್ ಬಿ 53. ಸೊ 53 ಹೋಲ್ ಡಿವೈಡೆಡ್ ಬೈ 4. ನೀವು ಫ್ರಾಕ್ಷನ್ಸ್ ಅಲ್ಲಾದ್ರೂ ಇಡ್ಬೋದು, ಡೆಸಿಮಲ್ ಅಲ್ಲಾದ್ರೂ ಇಡ್ಬೋದು. ಮಾರ್ಕ್ಸ್ ಅನ್ನ ಕೊಡ್ತಾರೆ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಒಂದ್ 2-3 ಪ್ರಾಬ್ಲಮ್ ಅನ್ನ ಎಕ್ಸ್ಟ್ರಾ ಸಾಲ್ವ್ ಮಾಡ್ತಾ ಹೋಗಿ, ಅವಾಗ ಕ್ಲಿಯರ್ ಆಗ್ತಾ ಹೋಗುತ್ತೆ. ಆಪರೇಟಿಂಗ್ ಸಿಸ್ಟಮ್ದು ಎಲ್ಲ ಕಾನ್ಸೆಪ್ಟ್ ಅನ್ನು ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ಸ್, ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲದನ್ನು ಕೂಡ ನೀವು ನೋಡಬಹುದು. ವಿಡಿಯೋಗಳು ಸಿಗ್ತಾ ಹೋಗ್ತವೆ ಪ್ಲೇ ಲಿಸ್ಟ್ ಲಿಂಕ್ ಅಲ್ಲಿ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.